ನಾಳೆಯಿಂದ ಹೊಸ ವರ್ಷ ಆರಂಭ ಆಗ್ತಾ ಇದೆ. ಹಿಂದೂಗಳಿಗೆ ನಿಜವಾದ ಅರ್ಥದಲ್ಲಿ ನಾಳೆಯಿಂದ ಯುಗಾದಿಯಿಂದ ಹೊಸ ವರ್ಷ ಪ್ರಾರಂಭ. ಈ ಹಿನ್ನೆಲೆಯಲ್ಲಿ ಹಲವಾರು ನಿರೀಕ್ಷೆಗಳು, ಕನಸುಗಳು ನಮ್ಮೆಲ್ಲರಲ್ಲೂ ಮತ್ತೊಮ್ಮೆ ಚಿಗುರ್ತಾ ಇದೆ. ಹೊಸ ಚಿಗುರು, ಹೊಸ ಕನಸುಗಳೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಹಳಷ್ಟು ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈ ವರ್ಷ ಅಂದರೆ ಮುಂದಿನ ವರ್ಷ ಹೇಗಿರುತ್ತೆ ಅನ್ನೋದು. ಗುರುಜಿ ಈಗಾಗಲೇ ಹೇಳಿದ್ರೆ ಹೆಣ್ಮಕ್ಳು ಯಾವ ರೀತಿಯಾಗಿ ಎಚ್ಚರ ವಹಿಸಬೇಕು, ಗಂಡು ಮಕ್ಕಳು ಹೇಗಿರಬೇಕು, ಹೇಗೆ ಎಚ್ಚರ ವಹಿಸಬೇಕು ಅಂತ. ಗ್ರಹಗಳ ಚಲನೆ ಕೂಡ ಬಹಳ ಮುಖ್ಯ. ಈ ವರ್ಷ ಹೇಗಿದೆ ಗ್ರಹಗಳ ಚಲನೆ ಗುರುಜಿ? ಸಾಧಾರಣವಾಗಿ ಗ್ರಹ ಚಲನೆಯಲ್ಲಿ ಕೆಲವರು ಆರ್ಥಿಕ ಪರಿಸ್ಥಿತಿನ ಬಹಳ ಚೆನ್ನಾಗಿ ನೋಡ್ಕೋಬೇಕು. ಎಲ್ರಿಗೂ ಒಂದು ವಿಚಾರ ಹೇಳ್ತೀನಿ ಅಂದರೆ, ಬುಧ ಪ್ರತಿ ಸಲ ಅದನ್ನ ಯಾಕೆ ಹೇಳ್ತೀನಿ ಅಂದರೆ, ಆ ಗಾದೆನೇ ಇರೋದಾಗೆ, ವೇದಕ್ಕಿಂತ ಗಾದೆ ಇಂಪಾರ್ಟೆಂಟು. ಶನಿ ಕಾಡಿದ್ರೆ ಬದುಕಿದುಂಟಂತೆ, ಬುಧ ಕಾಡಿಸಿದ್ರೆ ಬದುಕಿದುಂಟ ಅಂತಾರೆ. ಯಾಕಂದರೆ 7 ಪೋರ್ಟ್ಫೋಲಿಯೋ ಅವನಿಗೆ, ಬುಧನಿಗೆ. ಒಂದ್ಸಲಿ ಬುಧ ಕೆಟ್ಟೋದ್ರೆ 7 ಪೋರ್ಟ್ಫೋಲಿಯೋ ಕಿತ್ಕೊಂಡೋಗ್ಬಿಡುತ್ತೆ. ಸಂಬಂಧ, ಭಾವನೆ, ಭೂಮಿ, ದುಡ್ಡು, ವ್ಯವಹಾರ, ಮನೆ, ಸಂಬಂಧ ಎಲ್ಲ ಹೊರಟಾಗುತ್ತೆ. ಸೊ ಅಂಥ ಬುಧ ಈ ಸಲ ದುಡ್ಡನ್ನು ಹುಷಾರು ಅಂತ ಇದ್ದಾನೆ. ಅದಕ್ಕೋಸ್ಕರ ದಯವಿಟ್ಟು ಹೆಂಗಸರು ಪ್ರತಿ ಸಲ 20 ಸಲ ಹೇಳ್ತಾ ಇದ್ದೀನಿ, ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ನಮ್ಮ ಅಜ್ಜಿಯರ ಕಾಲದಲ್ಲಿ ಹೆಂಗಿತ್ತು, ನಮ್ಮ ತಾತನ ಕಾಲ ಹೆಂಗಿತ್ತು ಅಂತ ನಿಮ್ಮ ತಾಯಿಗೆ, ಅಜ್ಜಿಗೆ, ಅತ್ತೆ ಅಂದರೆ ಕೇಳಿಕೊಂಡು ಡಬ್ಬಿಲಿ ಮುಚ್ಚಿಡಿ. ದುಡ್ಡನ್ನು ಆದಷ್ಟು ಸೇವ್ ಮಾಡಿ. ಲ್ಯಾವಿಶ್ ಆಗಿ ಸ್ಪೆಂಡ್ ಮಾಡಿದ್ರೆ ಯಾರೋ ಉತ್ತರ ಭಾರತ ಹೆಣ್ಮಕ್ಳೆಲ್ಲ ಬಂದು ಭಾಳ ಹಾಳು ಮಾಡಿರ್ತಾರಲ್ಲ, ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಕೆಲವ್ರು ದಿನಾ ಹೋಟ್ಲು ಗಂಡನ ಗೋಳಿಕೊಂತಾರೆ ದೆರೆದವರು ಹಂಗಿಂಗಲ್ಲ. ಯಾವತ್ತೋ ಒಂದು ವಾರಕ್ಕೊಂದ್ಸಲಿ ಗಂಡನ ಜೊತೆ ಪಾಪ ಹೋಗ್ಬಿಟ್ಟು ಕೆಲಸಕ್ಕೆ ಹೋಗಿ ತಿನ್ಕೊಂಡು ಮಕ್ಕಳ ಜೊತೆ ತಿನ್ಕೊಂಬಂದರೆ ಸಂತೋಷ. ದಿನಾ ದೆರೆದವ್ರ ಥರ ಬೆಳಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ರಾತ್ರಿ ಸ್ನ್ಯಾಕ್ಸು, ಸಾಯಂಕಾಲ ರಾತ್ರಿ ಊಟನೂ ಎಲ್ಲಿಗೆ ಕರ್ಕೊಂಡು ಹೋದರೆ ಪಾಪ ಅವನು ಏನು ಬದುಕಬೇಕಾ ಸಾಯ್ಬೇಕಾ? ಆದಷ್ಟು ದುಡ್ಡನ್ನ ಸೋಂಬೇರಿಗಳಾಗಿ ಕೆಲಸಗಳನ್ನ ಮಾಡೋದು ಕಲ್ತ್ಕೊಳ್ಳಿ. ಆದಷ್ಟು ಅಡುಗೆಗಳನ್ನ ಮನೇಲಿ ಮಾಡಿ ದುಡ್ಡನ್ನು ಸೇವ್ ಮಾಡಿ. ಅಡುಗೆ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಇಡ್ತಿರೋ, ಗೌರಿ ಡಬ್ಬದಲ್ಲಿ ಇಡ್ತಿರೋ, ದೇವ್ರ ಮನೇಲಿ ಇಡ್ತಿರೋ, ಎಲ್ಲಿ ಇಡ್ತಿರೋ ಸೇವ್ ಮಾಡ್ಕೊಳ್ಳಿ. ಟ್ಯಾಕ್ಸ್ ಕಟ್ಟೋಣ ಬೇಡ ಅಂದಿಲ್ಲ. ಆಮೇಲೆ ನೀವು ನಂಬ್ತಿರೋ ಬಿಡ್ತಿರೋ, ಬ್ರಹ್ಮಾಂಡ ಗುರುಗಳು ಹೇಳಿದ್ದು ಇವತ್ತಿಗೆಲ್ಲ ಬರೆದಿಟ್ಕೊಂಬಿಡಿ. ಆಫ್ಟರ್ ಜೂನ್, ಕರೆಕ್ಟಾಗಿ ಜೂನು 6ನೇ ತಾರೀಕು ನಂತರ 6 ತಿಂಗಳ ಕಾಲ ಇಡೀ ಪ್ರಪಂಚಾದ್ಯಂತ, ಬೆಂಗಳೂರಲ್ಲೇ ಇಲ್ಲಿ ಅಲ್ಲಿ ಅಲ್ಲ, ಟ್ರೋಲ್ ಟ್ರೋಲ್ ಮಾಡ್ಕೊತಿರ್ತಾನೆ, ನನಗೇನು ಸಂಬಂಧವಿಲ್ಲ. ಆದರೂ ಸಹ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಇನ್ನು ಮೇಲೆ ಜೂನ್ 6ರ ನಂತರ ಕರೆಂಟ್ಗಳು ಹೋಗುತ್ತೆ. ಸುಮ್ಮನೆ 2 ದಿವಸ ಅಲ್ಲ, 6 ತಿಂಗಳ ಕಾಲ ಶಟ್ ಡೌನ್ ಆದಾಗ ನೀವೆಲ್ಲ ಏನು ಮಾಡಬೇಕು? ಎಲ್ಲ ಸಾಫ್ಟ್ವೇರ್ ಗಂಟು ಮೂಟೆ ತೊಗೊಂಡು ಇಂಡಿಯಾಗೆ ವಾಪಸ್, ನಿಮ್ಮ ಊರಿಗೆ ವಾಪಸ್. ಎಲ್ಲೆಲ್ಲಿ ದುಡ್ಡಿಟ್ಟಿದ್ದೀರಾ, ಗೂಗಲ್ಲೂ ಇಲ್ಲ, ಪೇನೂ ಇಲ್ಲ, ಯಾವ ಪೇನೂ ಇಲ್ಲ, ಫೋನ್ ಪೇನೂ ಇಲ್ಲ, ಎಲ್ಲೂ ನಿಮ್ಮ ಕೈಯಲ್ಲಿ ದುಡ್ಡು ಇರಲ್ಲ. ಕಾರ್ಡ್ಗಳು ಹಾಕಿದ್ರೆ ಕರೆಂಟು, ಮಿಷಿನ್ಗೆ ಕರೆಂಟ್ ಕೊಟ್ಟಿರಲ್ಲ, ಚಾರ್ಜ್ ಆಗಿರಲ್ಲ, ನಿಮ್ಮ ಕಾರ್ಡ್ ಬೊಮ್ಮನಾಡ್ಕೋಬೇಕು. ಏನು ಮಾಡ್ತೀರಾ? ದಯವಿಟ್ಟು ನಿಮ್ಮ ದುಡ್ಡು ನಿಮ್ಮ ಕೈಯಲ್ಲಿ ಇಟ್ಕೊಂಡ್ರೆ ಆ ಸಮಯಕ್ಕೆ ಮುಂದಾಲೋಚನೆ ಮಟ್ಟು ಜಾಗ್ರ ಹೇಳ್ತಾ ಇದ್ದೀನಿ. ಹುಷಾರ್. ಸೌದೆಗಳಿಗೆ ಈಗ ಆಲ್ರೆಡಿ ನಾನು ಹೋಗಿ ಸೀಮೆಣ್ಣೆ ತಂದು ಬಿಟ್ಟಿದ್ದೀನಿ. ನಾನು ಯಾಕೆ ತಂದಿದ್ದೀನಿ ಅಂದರೆ, ನಿಮಗೆಲ್ಲರಿಗೂ ಮೊದಲು ನಾನು ಪಾಠ ಕಲ್ತ್ಕೋಬೇಕಲ್ವ. ಅದಕ್ಕೆ ಇದೇ ಮೇ ನಂತರ 27ನೇ ತಾರೀಕು ನಂತರ ಜ್ಞಾಪಕ ಇಟ್ಕೊಳ್ಳಿ, ಆದಷ್ಟು ಗ್ಯಾಸ್ಗಳು ಈಗಾದರೂ ಪಾಪ ಹೋಟ್ಲ್ಗಲ್ಲ, ಮನೆಗೂ ನಾಳೆ ಬಡ್ಕೋಬೇಕು. ನೀವು ಹುಷಾರಾಗಿ ಅಡುಗೆ ಸೌದೆ ಒಲೆಯವ್ರಿಗೆ ಮಾಡದೇ ಇದ್ದರೆ ಎಲ್ಲರೂ, ಅಮ್ಮ ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ, ಸೌದೆ ಒಲೆಯವ್ರು ಹಿಂದೆ ಬೈಲಲ್ಲಿ ಮಾಡ್ಕೊಳ್ಳೋಣ ಅಂದರೆ, ಯಾಕಂದ್ರೆ ಗಂಡನ ಮೇಲೆ ಮಾಡೋಕ್ಕಾಗಲ್ವಲ್ಲ, ಸೌದೆ ಉಪ್ಪು ಅನ್ನೋಕ್ಕೂ ಗೊತ್ತಿಲ್ಲ ಅಂತ ಹೆಂಗಸರು ಭಾಳ ಜನ ಇದ್ದಾರೆ, ಸೋಂಬೇರಿ ಮುಂಡೆವು. ಅದಕ್ಕೆ ಎಲ್ಲರೂ ಹೇಳ್ತಾ ಇದ್ದೀನಿ, ಇನ್ನು ಮೇಲೆ ನೀವು ಸೌದೆ ಒಲೆ ಉರಿಗೆ ರೆಡಿ ಇರಬೇಕು. ಎನಿ ಟೈಮ್ ಸ್ಟೀಮ್ ಒಲೆ ರೆಡಿ ಇರಬೇಕು. ಯಾವ ಕಾಲಕ್ಕೂ ಏನು ಕುಕಿಂಗ್ ಮಾಡ್ಕೊತಿರೋ ಹುಷಾರಾಗಿರಬೇಕು. ಸ್ಟೀಮ್ ರೈಸ್ಗಳು ಹುಷಾರಿರಬೇಕು. ಎಲ್ಲರೂ ಸೀಮೆಎಣ್ಣೆ ಪದಾರ್ಥಗಳು. ಹಿಸ್ಟ್ರಿ ರಿಪೀಟ್ಸ್. ಅಕ್ಕಿ ಬೆಲೆಗಳು ಹೆಚ್ಚಾಗುತ್ತೆ, ಗಗನಕ್ಕೆ ಹೋಗುತ್ತೆ. ಹುಷಾರು. ಹೇಳಿದ್ದೀನಿ, ಚಂದ್ರ ಗುರು ಜೊತೆ ಕದ್ಕೊಂಡ್ರೆ ಗಜಕೇಸರಿ ಹೋಗ. ಅಕ್ಕಿಗಳು ಗಗನಕ್ಕೆ ಹೋಗುತ್ತೆ, ಸಿಗಲ್ಲ. ಯಾರು ಬೆಳೆಯೋರು ಅವರು? ಮಳೆ ಬಂದರೆ ಪಾಪ ರೈತ ಎಲ್ಲಿಗೆ ಹೋಗ್ತಾನೆ? ಅವ್ನು ಹಾಕಿರೋ ಫಸಲ್ಗೆಲ್ಲ ನೀರು ತುಂಬ್ಕೊಂಡ್ಬಿಟ್ರೆ ಪಾಪ ನಿಮಗೇನು ಕೊಡ್ತಾನೆ? ಅದಕ್ಕೆ ತಮಿಳ್ನಾಡು, ಅಸ್ಸಾಮು ಅಕ್ಕಿ ಎಲ್ಲ ಬೆಳೀತಾ ಇರೋ ಜಾಗಗಳು, ಕೊಯಂಬತ್ತೂರಿಗೆ ಮತ್ತು ಎಲ್ಲರಿಗೂ ನಾನು ಹೇಳ್ತಿದ್ದೀನಿ, ಅಕ್ಕಿಗಳನ್ನ ಇವತ್ತೇ ಎಷ್ಟಾಗುತ್ತೋ ಶೋರ್ ಮಾಡ್ಕೊಳ್ಳಿ. ರಾಗಿಗಳಿಗೆ ರೆಡಿಯಾಗಿ, ಎಲ್ಲ ಊಟಗಳಿಗೆ ಆರ್ಗ್ಯಾನಿಕ್ ಪದಾರ್ಥಗಳು, ತರಕಾರಿಗೆ ರೆಡಿ ಇರಬೇಕು ನೀವು. ಯಾಕೆಂದರೆ ಏನಾದರೂ ಬೇಯಿಸ್ಕೊಂಡು ತಿನ್ಬೋದು. ಏನಾದರೂ ಫಸ್ಟ್ ಕ್ಲಾಸಾಗಿ SSV ಕ್ಲಾಸ್ಗೆ ಹೋಗ್ಬಿಟ್ಟು ತರಕಾರಿಗಳು ತಿಂತೀವಲ್ಲ, ಹಾಗಿರೋದು ಉತ್ತಮ. ಆಮೇಲೆ ಗಲಾಟೆ ಘರ್ಷಣೆಗಳು ಹೆಚ್ಚಾದಾಗ ಬೇರೆಯವ್ರ ಮನೆಗೆ ಹೋಗೋಕ್ಕಾಗಲ್ಲ, ಹೊರಗಡೆ ಹೋಗೋಕ್ಕಾಗಲ್ಲ. ಆದ್ದರಿಂದ ನಿಮ್ಮ ಗಂಡಸರು, ನಿಮ್ಮ ಹೆಂಗಸರು ಯಾರ್ಯಾರು ವಿದೇಶದಲ್ಲಿ ಕೆಲಸ ಮಾಡಿದರೆ ಅವ್ರಿಗೆಲ್ಲರಿಗೂ ರೆಡಿಯಾಗಿರೋಕ್ಕೆ ಹೇಳಿ. ಯಾರಿಗಾದರೂ ವಾಪಸ್ ಬರೋ ಅವಕಾಶಗಳಿದ್ರೆ, 6 ತಿಂಗಳುಗಳು ವಿದೇಶದಲ್ಲಿ ಕರೆಂಟ್ಗಳು ಶಟ್ ಡೌನ್ ಆದರೆ ಸಾಫ್ಟ್ವೇರ್ ಕಂಪ್ನಿಯಿಂದ ಎಲ್ಲರನ್ನೂ ಒದ್ದೋಡಿಸ್ತಾರೆ. ಇದಂತೂ ಬರೆದಿಟ್ಕೊಳ್ಳಿ. ಇಂಥದ್ದೆಲ್ಲ ನಡೆದಾಗ ಏನು ಮಾಡ್ತೀರಾ? ಸೊ ಅದಕ್ಕೆಲ್ಲ ಜಾಗ್ರತೆ ಇರಬೇಕು, ಹುಷಾರಾಗಬೇಕು. ಆಮೇಲೆ ಉದ್ಯೋಗದಲ್ಲಿ ಇರ್ತಕ್ಕಂಥ ಎಲ್ಲರೂ ಟ್ರಾನ್ಸ್ಫರ್, ಉದ್ಯೋಗದ ವಿಚಾರಕ್ಕೆ ಬರ್ತೀನಿ. ಈಗ ಕಾಲರ್ಸ್ ಇದ್ದಾರೆ, ಮಾತನಾಡ್ಸ್ಕೊಂಬೇಡ. ಚಿತ್ರದುರ್ಗದಿಂದ ಪ್ರಕಾಶ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರಕಾಶ್ ಅವರೇ. ನಮಸ್ಕಾರ ಮೇಡಮ್. ತಮ್ಮ ಪ್ರಶ್ನೆ ಸರ್. ಅದೇ ಈ ವರ್ಷದ ಭವಿಷ್ಯ ಹೆಂಗಿದೆ, ನಾವು ಉದ್ಧಾರ ಆಗ್ತೀವಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಗುರುಜಿ. ಯೋಚನೆ ಮಾಡ್ತಾ ಇದ್ದೀರಾ? ಮಾಡಿ ಉದ್ಧಾರ ಆಗ್ತೀರಾ, ಯೋಚನೆ ಇಲ್ಲ. ಆದರೆ ಧೈರ್ಯ ಮಾಡ್ಕೊಂಡು ಆನಂದವಾಗಿರಬೇಕು. ಬೇರೆಯವ್ರ ಮಾತು ಕೇಳ್ಕೊಬೇಡಿ. ನೀವೇನು ಮಾಡ್ತಿದ್ದೀರೋ
ನಿಮ್ಮ ಡಿಸಿಷನ್ಸ್ ಕುಟುಂಬದವ್ರು ಕೂತ್ಕೊಂಡು ನಿರ್ಧಾರ ಮಾಡಿದ್ರೆ, ಪೂಜೆ ಮಾಡಿಬಿಟ್ರೆ ಅಥವಾ ಉಗಾದಿ ಹಬ್ಬ ಚೆನ್ನಾಗಿ ಮಾಡಿಬಿಟ್ವಿ, ಅದೆಲ್ಲನೂ ಸುಳ್ಳು. ದೇಶದ ಪ್ರಕೃತಿಯ ವಿರೋಧವಾಗಿ ಹೋಗಿರ್ತಕ್ಕಂಥ ವಿಚಾರದಲ್ಲಿ ನಾವು ಏನೇನು ಜಾಗ್ರತೆ ಪಡಬೇಕು. ಅದಕ್ಕೋಸ್ಕರ ಈ ಸಲ ಗುರುನೇ ರಾಜ ಆಗಿರೋದ್ರಿಂದ ನೀವುಗಳು ನಿಮ್ಮ ಗುರುಗಳ ಮಾತು ಕೇಳಿ ನಿಮ್ಮ ಸ್ವಂತ ಬುದ್ಧಿಯಲ್ಲಿ ಯೋಚನೆ ಮಾಡಿ ಎಷ್ಟು ಜಾಗ್ರತೆ ಆಗಬೇಕು, ನನ್ನ ಕುಟುಂಬ ನೋಡ್ಕೊಳ್ಳೋಕೆ ಏನೇನು ಮಾಡಬೇಕು, ಏನೇನು ನಿರ್ಧಾರ ತೊಗೋಬೇಕು ಅಂತದ್ದು ಮಾಡಿದ್ರೆ ಖಂಡಿತ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಯಾಕೆಂದರೆ ನಾನು ಹೇಳೋದು ಸುಳ್ಳು ಮಾಡೋಕ್ಕೆ ಭಗವಂತ ಒಬ್ಬನೇ ಸಾಕ್ಷಿ, ಅದಕ್ಕೋಸ್ಕರ ದೇವರೊಬ್ಬನೇ ನಮ್ಮನ್ನು ಕಾಪಾಡೋನು. ಸೊ ನೀವು ಇಷ್ಟು ವರ್ಷ ಏನು ಮಾಡ್ತಿದ್ರಿ, ಈ ಜಾತಕಗಳು ಶಾಸ್ತ್ರಗಳು ನಂಬ್ಕೊಂಡು ಕೂತ್ಕೋಬೇಡಿ. ಇದೆಲ್ಲ ಏನು ಅಂದರೆ 20%. ಅದಕ್ಕೆ ಹೇಳೋದು 60% ಜಾತಕ ಶಾಸ್ತ್ರ, 20% ಹ್ಯೂಮನ್ ಸೈಕಾಲಜಿ, 20% ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ, ಸ್ವಾಮಿ ವಿವೇಕಾನಂದಂಗೆ 100%. ಅದಕ್ಕೆ ಎಲ್ಲರೂ ಕೂತ್ಕೊಂಡು ಶಾಸ್ತ್ರ ಸಂಪ್ರದಾಯ ನೋಡಬೇಡಿ. ಶಾಸ್ತ್ರ ನಿಜ, ಶಾಸ್ತ್ರಿ ಸುಳ್ಳು. ಅವನ ಹಣೆ ಬರ ಗೊತ್ತಿಲ್ಲ, ಬೇರೆಯವ್ರ ಕಥೆ ಹೇಳ್ತಿರ್ತಾನೆ. ಜ್ಯೋತಿಷ್ಯ ನಿಜ, ಜ್ಯೋತಿಷಿ ಸುಳ್ಳು. ಆದ್ದರಿಂದ ನೀವು ಇದನ್ನು ಪಕ್ಕದಲ್ಲಿ ಇಟ್ಕೋಬೇಕು, ಗೈಡ್ಲೈನ್ ಥರ ಇಟ್ಕೋಬೇಕು, ಹಣೆ ಬರ ಇಟ್ಕೋಬಾರ್ದು. ನಿಮ್ಮ ಜೀವನ ನೀವು ಜೊತೆಗೆ ಮಾಡಿದ್ರೆ ಉತ್ತಮ ಆಗುತ್ತೆ, ಚೆನ್ನಾಗಾಗುತ್ತೆ, ಒಳ್ಳೆಯದಾಗಲಿ. ಸರ್, ಇನ್ನು ಬೆಂಗಳೂರಿನಿಂದ ಲಲಿತಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಲಲಿತಾ ಅವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆಮಾ? ನಾನು ಫಸ್ಟ್ ಆಫ್ ಆಲ್ ಯುಗಾದಿ ಹಬ್ಬದ ಶುಭಾಶಯಗಳು ತಮಗೂ ಗುರುಗಳಿಗೂ. ಫಸ್ಟ್ ಆಫ್ ಆಲ್ ತಮಗೂ ಕೂಡ ಹಬ್ಬ ಜೋರಾ ನಿಮ್ ಕಡೆ? ಹಬ್ಬ ಜೋರು. ನಾವು ಗುರುಗಳು ಫೇವ್ರೇಟ್, ತುಂಬಾ ಓಲ್ಡ್ ಕಾಲದಿಂದಲೂ ನಮಗೆ ಗುರುಗಳು ಫೇವ್ರೇಟ್. ಬಾಗಲಕೋಟೆ ಬ್ಲಾಕ್ ಅಂಡ್ ವೈಟ್ ಇಂದಾನು. ಇಲ್ಲ ಬ್ರಹ್ಮಾಂಡ ಗುರುಜಿನೇ ಅವ್ರು ಹೇಳಿದ್ದೆಲ್ಲ ಸತ್ಯನೇ. ಹೇಳಿ ಗುರುಗಳೇ, ಇದು ನನ್ ಮಗಳದ್ದು ಮದುವೆ ಸೆಟ್ ಆಗ್ತಾ ಇಲ್ಲ, ಹಾಗೆ ಕೇಳೋಣ ಅಂತ. ಜೂನ್ 2ನೇ ತಾರೀಕು ಕಳೀಲಿ. ನಿಮ್ಮ ಹೆಸರೇನು? ಲಕ್ಷ್ಮೀ ನಾಕುಶನ್ ಅಂತಾರೆ ಅಂಡ್ ಲಲಿತಾ. ಲಲಿತಮ್ಮ, 2 ಹೆಸರು ಇದೆಯಾ? 2 ಹೆಸರು. ಯಜಮಾನ್ರು ಯಾವ್ದು ಕರೆಯೋದು? ಮೇಡಮ್ ಅಂತಾರೆ ಅಷ್ಟೇ. ಮೇಡಮ್ ಅಂತಾರ, 2 ಬಿಟ್ಬಿಟ್ಟು. ಅದೇನು ಅಷ್ಟು ಗೌರವ? ಅವ್ರಿಗಿಂತ ದೊಡ್ಡವ್ರ ನೀವು? ಇಲ್ಲ ಮತ್ತೆ ಬಾರೆ ಹೋಗಿ ಅಂದ್ರೆ ಆಯುಸ್ ಚೆನ್ನಾಗಿರುತ್ತೆ, ಬನ್ನಿ ಹೋಗಿ ಅಂದ್ರೆ ಆಯುಸ್ ಕಮ್ಮಿ ಆಗುತ್ತೆ. ಹೆಂಡತಿಗಿಂತ ಗಂಡ ಎಷ್ಟು ಅನ್ಯೋನ್ಯವಾಗಿರ್ಬೇಕು ಅಷ್ಟು ಚೆನ್ನಾಗಿ ಬರಮ್ಮ ಹೋಗಮ್ಮ ಅಂದ್ರಿದ್ರೆ ಚೆನ್ನಾಗಿರೋದು. ಇರ್ಲಿ, ಈಗ ನೀವೇನ್ ಮಾಡಿ ಗೊತ್ತಾ, ಯಾವ ಕಾಲಕ್ಕೂ ಮಗಳಿಗೆ ಮದುವೆಯನ್ನ ಜೂನ್ 2ನೇ ತಾರೀಕು ಕಳೀಲಿ. 2ನೇ ತಾರೀಕು ಕಳೆದಾಗ ಈ ರಾಹುಕೇತುಗಳು ಸ್ವಲ್ಪ ಮಟ್ಟಕ್ಕೆ ಚಲನೆ ಬೇರೆ ಕಡೆ ಹೋಗ್ತಾರೆ. ಆಮೇಲೆ ಕುಜನ ದೃಷ್ಟಿ ಬೀಳುತ್ತೆ. ಬಟ್ ನಿಮ್ಮ ಮಗಳಿಗೆ ಕುಜದೋಷ ಇರೋದ್ರಿಂದ ಒಂದೇ ಅಂದರೆ ಮಾರಮ್ಮನ ದೇವಸ್ಥಾನದಲ್ಲಿ ಯಾವ ಥರ ಒಂದು ರಕ್ಷಾ ಕವಚವನ್ನು ಮಾಡಿಸ್ಬೇಕು. ಹರ್ಷಣದ ನೀರು ಸ್ನಾನವನ್ನು, ಅಮ್ಮನವ್ರಿಗೆ ಹಚ್ಚಿರೋ ಹರ್ಷಣನ ತೊಗೊಂಬಂದು ಮಗಳಿಗೆ ಮಂಗಳ ಸ್ನಾನ ಆಗಲಿ, ನನ್ನ ಮಗಳಿಗೆ ಅತಿ ಶೀಘ್ರದಲ್ಲಿ ಕಲ್ಯಾಣಿ ಯೋಗ ಬರಲಿ ಅಂತ ಏನು ಮಾಡಬೇಕು, ಅಮ್ಮನವ್ರಿಗೆ ದೇವಸ್ಥಾನದಲ್ಲಿ ಹರ್ಷಿರೋ ಹರ್ಷಣ ಅದನ್ನು ತೊಗೊಂಬಂದ್ಬಿಟ್ಟಿರಿ ಯಾವತ್ತಾದರೂ. ಅದನ್ನು ತೊಗೊಂಬಂದಾಗ ಇವಳು ಸ್ನಾನ ಮಾಡಿದಾಗ ಕೊನೆ ನೀರು ಹಾಕ್ತಿರಲ್ಲ, ಆವಾಗ ಈ ಹರ್ಷಣ ಮಿಕ್ಸ್ ಮಾಡಿ ಹುತ್ತದ ಮಣೆ ಸಮೇತ ಹಾಕಿದಾಗ ಮಂಗಳ ಸ್ನಾನಂ ಸಮರ್ಪಯ ಆಕರ್ಷಣೆ ಆಗುತ್ತೆ, ಮದುವೆಗೆ ಒಳ್ಳೆ ಅವಕಾಶ ಆಗುತ್ತೆ. ಬಟ್ ಜೂನ್ 6ನೇ ತಾರೀಕು 2ನೇ ತಾರೀಕುವರೆಗೂ ಟ್ರೈ ಮಾಡೋಕ್ಕೆ ಹೋಗಬೇಡಿ. ತದನಂತರ ತನಗೆ ತಾನಾಗೆ ಆಗುತ್ತೆ, ಒಳ್ಳೆಯದಾಗಿ. ಇನ್ನು ಯಾದಗಿರಿಯಿಂದ ಚನ್ನಬಸಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಚನ್ನಬಸಪ್ಪ ಅವರೇ. ನಮಸ್ತೆ ಮೇಡಮ್. ಹಬ್ಬದ ಶುಭಾಶಯಗಳು ತಮಗೆ. ಮೇಡಮ್ ತಮಗೂ ಶುಭಾಶಯಗಳು. ಥ್ಯಾಂಕ್ ಯು. ತಮ್ಮ ಪ್ರಶ್ನೆ ಏನು ಸರ್? ಮೇಡಮ್, ಈ ವರ್ಷ ಹೇಗಿದೆ ಅಂತ ಹೇಳ್ಬಿಟ್ಟು ಕೇಳಬೇಕಾಗಿದ್ದೆ. ಒಂದು ಸ್ವಲ್ಪ ಹಣಕಾಸಿನ ಬಗ್ಗೆ ಕೇಳಬೇಕು. ಯಾವ ಊರು? ಯಾದಗಿರಿಯಿಂದ. ಯಾದಗಿರಿ. ಯಾದಗಿರಿ ಜಿಲ್ಲಾ ಮೇಡಮ್, ರುಕ್ಮಾಪುರ. ಗುರುಗಳೇ ನಮಸ್ತೆ ಗುರುಗಳೇ. ಶುಭ ಮಸ್ತು. ಹೇಳಿ. ರುಕ್ಮಾಪುರ ಅಲ್ಲಿಂದ ಯಾದಗಿರಿಲಿ ನರಸಿಂಹಸ್ವಾಮಿ ಹತ್ರ ಇದ್ದಾನಾ? 40 ಕಿಲೋಮೀಟರ್ ಹತ್ರ ಇದ್ದಾನೆ. ನರಸಿಂಹನಿಗೆ ಮಂಗಳವಾರದ ದಿವಸ ಕುಟುಂಬ ಪರಿವಾರ ಸಮೇತವಾಗಿ ಅಮಾವಾಸ್ಯೆ ಪೌರ್ಣಿಮೆ ಮಧ್ಯದಲ್ಲಿ ಹೋಗಿ ಬನ್ನಿ. ಯಾವುದಾದ್ರೂ ಅಮಾವಾಸ್ಯೆ ಪೌರ್ಣಿಮೆ ಮಧ್ಯದಲ್ಲಿ ಒಂದು ಮಂಗಳವಾರದ ದಿವಸ ಕುಟುಂಬ ಪರಿವಾರ ಸಮೇತ ಒಂದು ಅಭಿಷೇಕ ಕೊಟ್ಬಿಡಿ ಆ ನರಸಿಂಹಸ್ವಾಮಿಗೆ. ನಿಮಗೆ ಯಾದಗಿರಿ ಹತ್ರ, ತುಂಬ ಒಳ್ಳೆಯದು. ಅಲ್ಲಿ ಹೋಗಿ ಬನ್ನಿ. ಬಂದ ಮೇಲೆ ಯಾದಗಿರಿ ಹತ್ರ ಆಂಜನೇಯನ ದೇವಸ್ಥಾನಕ್ಕೆ ವೀಳ್ಯದೆಲೆ ಹಾಕಿ. ನನ್ನ ಕುಟುಂಬ ಈ ಉಗಾದಿ ಹಬ್ಬದಿಂದ ಒಳ್ಳೆಯದಾಗತ್ತೆ, ಆಗಲಿ, ಹಾಗೇ ಆಗತ್ತೆ, ನಿಮ್ಮಿಬ್ಬರು ನಂಬ್ಕೊಂಡಿದ್ದೀನಿ ಅಂತ ನರಸಿಂಹ ಆಂಜನೇಯನ ಭದ್ರವಾಗಿ ಹಿಡ್ಕೊಂಡ್ರೆ ಕುಜನಿಗೆ ಅನುಗ್ರಹ ಕೊಡ್ತಕ್ಕಂಥ, ಕುಜ ನಮಸ್ಕಾರ ಮಾಡೋದು ಯಾರು? ನರಸಿಂಹಸ್ವಾಮಿನ. ರಾಹು ಯಾರು ನಮಸ್ಕಾರ ಮಾಡ್ತಾನೆ? ಆಂಜನೇಯನ. ಸೊ ರಾಹು ಕುಜ ಇಬ್ಬರು ಸರೋಹಿದ್ರೆ ನಿಮ್ಮ ಜೀವನ ಸಾರ್ಥಕತೆ. ಸೊ ತಲೆ ಕೆಡಿಸ್ಕೊಬೇಡಿ, ಯಾದಗಿರಿ ಹತ್ರ ಅಲ್ಲೇ ಇದೆ. ನಿಮ್ಮ ಕುಟುಂಬ ಚೆನ್ನಾಗಿರ್ಲಿಕ್ಕೆ ಆಶೀರ್ವಾದ ಮಾಡಿ. ಸರಿ, ಇನ್ನು ಆರ್ಥಿಕ ಸ್ಥಿತಿಯ ಬಗ್ಗೆ ನಾವು ಮಾತನಾಡಿದ್ವಿ. ಹಾಗೆ ಉದ್ಯೋಗ ಕ್ಷೇತ್ರವೂ ಕೂಡ ಬಹಳ ಮುಖ್ಯ ಗುರುಜಿ. ಈ ಉದ್ಯೋಗದ ಕುರಿತಾಗಿ ಯುಗಾದಿ ಫಲ ಹೇಗಿದೆ? ಸಾಧಾರಣವಾಗಿ ಏನು ಅಂದರೆ ಹೇಸ್ಟ್ ಡಿಸಿಷನ್ಸ್ ಅಂತೀವಿ ವೀಣಾ. ಭಾಳ ಜನ ಈ ಸಲ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ, ಭಾಳ ಜನ ಸ್ಥಾನಪಲ್ಟನ ಗ್ಯಾರಂಟಿ. ಕೆಲಸದಿಂದ ಹೊಟ್ಟೋಗ್ತಾರೆ, ಕೆಲಸದಿಂದ ತೆಗೆದು ಬಿಡ್ತಾರೆ. ಕೆಲವರು ಕೆಲಸದಿಂದ ತೆಗೆದ್ರು, ಇಲ್ಲ ರೀ ನಾನೇ ಬಿಟ್ಟಿದ್ದು, ಅವರೇನು ತೆಗೆದಾಕಿಲ್ಲ ನಾನೇ ಬಿಟ್ಟಿದ್ದು ಅಂತ ಹೇಳ್ಕೊಳಕ್ಕೆ ಜಂಬಾಗೂ ಹೇಳ್ಕೊಬೋದು, ಅದು ಗೊತ್ತಿಲ್ಲ. ಆದರೆ ನಿಮ್ಮ ಕೆಲಸಗಳು ಸ್ಥಾನಪಲ್ಟನ, ಗುರುನ ರಾಹುನ ಯಾರಿಗೇ ನೋಡಿ ಜಾತಕ ನೋಡಿದ್ರೆ ನಾವು ಏನಂತೀವಿ, ರಾಹು ಬೃಹಸ್ಪತಿ ಸಂಧಿ ಇದೆ ಕಣ, ಮನೆ ಚೇಂಜ್ ಮಾಡ್ತೀರಾ, ಜಾಗ ಚೇಂಜ್ ಮಾಡ್ತೀರಾ, ಕೆಲಸ ಚೇಂಜ್ ಮಾಡ್ತೀರಾ ಕಣಯ್ಯ ಅಂತ ಹೇಳ್ಬಿಡ್ತೀವಿ. ಅದು ನೋಡಿದ ತಕ್ಷಣ ಹೇಳ್ಬಿಡ್ತೀವಿ. ಸೊ ಇಡೀ ಜಗತ್ತಿಗೆ ನಾವು ಒಬ್ಬರು ಮನುಷ್ಯನಿಗೆಲ್ಲ ಇದು ಕುಜ ರಾಹು ಗುರು ನೋಡಿದಾಗ ರಾಹು ಬೃಹಸ್ಪತಿ ಸಂದಿಗ್ನ ಕಾಲ, ನೀವೆಲ್ಲರೂ ಟ್ರಾನ್ಸ್ಫರ್ ಆಗೋದು ಗ್ಯಾರಂಟಿ. ಆದರೆ ಹುಷಾರೇನು ಅಂದರೆ ಒಳ್ಳೆ ರೀತಿಯಲ್ಲಿ ಟ್ರಾನ್ಸ್ಫರ್ ಆಗಿ
ನೀವು ತಕ್ಷಣ ಒಂದು ಕೆಲಸ ನೋಡ್ಕೊಳ್ಳಿ, ಆ ಕೆಲಸ ಒಪ್ಪಂದ ಕರೆಕ್ಟಾಗಿದ್ದ ಮೇಲೆ ಇದನ್ನು ರಿಸೈನ್ ಮಾಡಿ. ಉಣ್ಣಿಂದಿ ಪಾಯ ಮಾಡ ಅಂತ ಇಲ್ಲೂ ಬಿಟ್ಬಿಟ್ಟು ಅಲ್ಲೂ ಬಿಟ್ಬಿಟ್ಟು ನಾ ಗರ್ಕ ನಾ ಘಾಟ್ಕ ಅಂತ ಆಗ್ಬಿಡ್ಬೇಡಿ. ಅದನ್ನು ವ್ಯವಸ್ಥೆ ಮಾಡಿಕೊಂಡು ಸ್ಥಾನ ಪಲ್ಟನ ಎಲ್ಲಿ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಮಾರ್ಚ್ 27ನೇ ತಾರೀಕು ನಂತರ, ಅಂದರೆ ಈ ಹಬ್ಬ ಹರಿದಿನ ಎಲ್ಲ ಮುಗಿದೋಯ್ತು. ಆಮೇಲೆ ಏಪ್ರಿಲ್ಲು ಈ ಸಲ ಜ್ಞಾಪಕ ಇಟ್ಕೊಳ್ಳಿ, ನಮ್ಮನ್ನೆಲ್ಲ ಈ ಸಲ ಕಾಪಾಡೋದು ಯುಗಾದಿ ಹಬ್ಬಕ್ಕೆ ಇವತ್ತಿಂದಾನೇ ಅಮಾವಾಸ್ಯೆ, ನಾಳೆ ಅಮಾವಾಸ್ಯೆ ಅರ್ಧ ದಿವಸ. ಸೊ ನಾಳೆ ಹಬ್ಬ ಅಮಾವಾಸ್ಯೆ ದಿವಸನೇ ಇದೆ, ಜ್ಞಾಪಕ ಇಟ್ಕೊಳ್ಳಿ. ನಾಳೆನೇ ವಾರಾಹಿ ನವರಾತ್ರಿ ಅಂತ ಕರಿತೀವಿ. ಅದಕ್ಕೆ ವಾರಾಹಿ ನವರಾತ್ರಿಲಿ 5 ಪಂಚನವರಾತ್ರಿಗಳು, ಲಲಿತಾ ನವರಾತ್ರಿ, ಶರನ್ನವರಾತ್ರಿ, ವಿಶೇಷವಾಗಿರ್ತಕ್ಕಂಥ ವಾರಾಹಿ ನವರಾತ್ರಿ, ಹೀಗೆ ಶ್ಯಾಮಲಾ ನವರಾತ್ರಿ ಅಂತ ಹೇಳ್ತೀವಿ. ಮೋದಿ 5 ನವರಾತ್ರಿಗಳನ್ನ ಉಪವಾಸವನ್ನು ಆಚರಿಸ್ತಾರೆ. ದೇಶದ ಪ್ರಧಾನಮಂತ್ರಿ ನಮ್ಮೆಲ್ರಿಗೂ ಒಳ್ಳೇದಂತಲ್ಲ, ಅವರೊಬ್ಬರಿಗೆ ಅಂತಲ್ಲ, ನಿಸ್ವಾರ್ಥ ಸೇವೆಯಿಂದ ಇಡೀ ಜಗತ್ತು ಚೆನ್ನಾಗಿರಲಿ ಅಂತ ಅವರು ಇವತ್ತಿಗೂ ಎಲ್ಲೇ ಹೋಗಲಿ ಉಪವಾಸವನ್ನು ಮಾಡ್ತಾರೆ. ಬರೀ ಹಾಲು ಹಣ್ಣು, ಹಣ್ಣಿನ ರಸ ಒಂದು ಕುಡಿತಾರೆ ಬಿಟ್ಟರು, ಫಾರಿನ್ಗೆ ಹೋದ್ರು ಅವ್ರ ಮುಂದೆ ಚೇರ್ಸ್ ಅಂದರು ಪಕ್ಕದಲ್ಲಿ ಗ್ಲಾಸ್ ಎತ್ತಿಬಿಡ್ತಾರೆ, ನೀವೆಲ್ಲ ನೋಡದೇ ಇದ್ದಂಗೆ. ಅದಕ್ಕೆ ಅವ್ರ ಗಂಡಾಂತರಗಳನ್ನ ಪಾರು ಮಾಡಿ ರಷ್ಯನ್ ಪ್ರೆಸಿಡೆಂಟು ಇವತ್ತು ಜ್ಞಾಪಿಸ್ತೀನಿ ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ, ಯುಗಾದಿ ಹಬ್ಬದ ದಿವಸ ಚೈನಾದವರು ದೆರ್ದದವರು ಮೊನ್ನೆ ಇದ್ದ ಮೀಟಿಂಗಲ್ಲಿ ಚೈನಲ್ಲಿ ಹೋದಾಗ ಇದೇ ಪ್ರೈಮ್ ಮಿನಿಸ್ಟರ್ನ ಸಾಯಿಸೋಕ್ಕೆ ಪ್ರಯತ್ನ ಎತ್ತಪಟ್ಟಿದ್ರು. ಅದು ಗೊತ್ತಾಗೋಯ್ತು ರಷ್ಯಾ ಪ್ರೆಸಿಡೆಂಟ್ಗೆ. ತಕ್ಷಣ ಏನು ಮಾಡಿದ್ರು, ಯು ಪ್ಲೀಸ್ ಕಮ್ ಟು ಮೈ ಕಾರ್ ಅಂತ ಅವ್ರ ಕಾರಲ್ಲಿ ಕೂತರು. ನೀವೆಲ್ಲ ಏನಾದರೂ ಮಾಧ್ಯಮದವ್ರು ಭಾಳ ಜನ ಗುರುಗಳೇ ಫಸ್ಟ್ ಕ್ಲಾಸ್ ನೋಡಿದ್ರೆ ಪ್ರೈಮ್ ಮಿನಿಸ್ಟರ್ನ ಪುಟಿನ್ ಕರ್ಕೊಂಡು ಹೋಗ್ಬಿಟ್ರು ಅಂತ, ಕರ್ಕೊಂಡು ಹೋಗಿಲ್ಲ, ಕಾಪಾಡಿದ್ರು. ಆ ರಕ್ಷೆ ಕವಚ. ಅದಕ್ಕೆ ಹೇಳೋದು, ನಾಳೆಯಿಂದ ನವರಾತ್ರಿ ಇದೆ. ಯಾರ್ದು? ವಾರಾಹಿ ನವರಾತ್ರಿ. ಅವಳು ಇಡೀ ಜಗತ್ತಲ್ಲಿ ಐಂ ಬ್ರೀಂ ಟೋಮ್ ವಾರಾಹಿ ವಾತಾಳಿ ವಾತಾಳಿ, ಅವಳ ರಕ್ಷೆ ಎಷ್ಟು ಚೆನ್ನಾಗಿದೆ ಅಂದರೆ ಇಡೀ ಭೂಮಂಡಲವನ್ನು ತೆಗೆದಿರೋ ವರಾಹನ ಪತ್ನಿ ವಾರಾಹಿ. ಸೊ ಭೂಮಂಡಲ ರಕ್ಷಣೆನ ಅವಳೇ ಮಾಡ್ತಾಳೆ. ಸೊ ನೀವೆಲ್ಲರೂ ಪ್ರಾರ್ಥನೆ ನಾಳೆಯಿಂದ ಕರೆಕ್ಟಾಗಿ ರಾಮನವಮಿಗೆ, ರಾಮ ಬಿಲ್ಬಾಡೋ ನಮೋ ರಾಮ ರಾಮೇತಿ ರಮೇ ರಾಮೇ ಮನೋ ರಮೇ ಸಹಸ್ರನಾಮದತ್ಯುಲಂ ಶ್ರೀರಾಮ ನಾಮ ವರಾನನೆ. ಈ ಸಲ ತಮಾಷೆ ಏನು ಗೊತ್ತಾ, ಪುರ್ತಗಾಳಿನಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡಿದ್ರು, ಅಯೋಧ್ಯೆಯಲ್ಲಿ ರಾಮಧ್ವಜವನ್ನು ಹಾರಿಸಿದ್ರು. ಈ ಸಂಪ್ರದಾಯ ಎಷ್ಟು ಚೆನ್ನಾಗಿದೆ. ನವಮಿ ಕರೆಕ್ಟಾಗಿ ಆಂಜನೇಯ ರಾಮಚಂದ್ರನಿಗೆ ಎಷ್ಟು ಯುಗಗಳ ನಂತರ ಹಿಂಗೆ ಕಾಳಸರ್ಪ ಬಂತೋ, ಈ ಸಲ ರಾಮನವಮಿಗೆ ಅವಂದೇ ನಕ್ಷತ್ರ, ಪುನರ್ವಸು ನಕ್ಷತ್ರ. ಇಡೀ ಜಗತ್ತಲ್ಲಿ ಯಾವತ್ತೂ ಬಂದಿಲ್ಲ. ರಾಮನವಮಿ ದಿವಸ ಪುನರ್ವಸು ನಕ್ಷತ್ರ, ಅವಂದೇ ನಕ್ಷತ್ರ. ದಯವಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡಿ, ಲೋಕ ಸನಾತನ ಧರ್ಮದಲ್ಲಿ ಎಲ್ಲ ಧರ್ಮ ಉಳಿಲಿ, ಎಲ್ಲರೂ ಚೆನ್ನಾಗಿರಲಿ, ಆಯುರಾರೋಗ್ಯ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಇದು ನಮಗೆ ರಕ್ಷಾ ಕವಚವಾಗಿರುತ್ತೆ. ಆದ್ದರಿಂದ ನೀವೆಲ್ಲರೂ ನಾಳೆಯಿಂದ ನಿಮಗೆಲ್ರಿಗೂ ಒಂದು ಇಂಟೆನ್ಷನ್ ಏನು ಅಂದರೆ, ವರಾಹಸ್ವಾಮಿನ ಸ್ಮರಣೆ ಮಾಡಿಕೊಂಡ್ರೆ ಭೂಮಂಡಲ ಚೆನ್ನಾಗಿರುತ್ತೆ, ಅದೇ ನಮ್ಮ ರಕ್ಷೆ. ಸರಿ, ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಮಹೇಶ್ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ನಮಸ್ಕಾರ ಮೇಡಮ್, ಸ್ವಾಮೀಜಿ ಜೊತೆ ಮಾತಾಡ್ಬಿಟ್ಟಿದ್ದು. ಮಾತಾಡಿ, ತಮ್ಮ ಮಾತಾಡಿದ್ರು, ಫೋನ್ ಕೊಟ್ಟರು, ಹೇಳಿ. ಹಾ ಸ್ವಾಮೀಜಿ ನಮಸ್ಕಾರ. ಚೆನ್ನಾಗಿದ್ದೀರಾ? ಊಟ ಆಯ್ತಾ? ಹಾ ಊಟ ಆಯ್ತು ಸ್ವಾಮೀಜಿ. ಹಾಂ, ಮಲ್ಕೊಂಡಿಲ್ಲ ಮಧ್ಯಾಹ್ನದ ಹೊತ್ತು? ಇಲ್ಲ ಸ್ವಾಮೀಜಿ ಮಲಗಿಲ್ಲ. ಶಕೆ ಬೇರೆ ಪಾಪ, ಏನು ಮಾಡ್ತೀರಾ ಹೇಳಿ. ನಮ್ದು ಏನೇ ಮಾಡಿದ್ರು ಯಾವ್ದು ಸರಿನೇ ಹೋಗೋದಿಲ್ಲ. ಎಲ್ಲ ಚೆನ್ನಾಗಿದ್ದವರೆಲ್ಲ ಚೆನ್ನಾಗಿ ನಿಷ್ಠೂರ ಆಗ್ತಾರೆ. ಆಮೇಲೆ ಸಹಾಯ ಮಾಡಿಸ್ಕೊಂಡಿದ್ದವರೆಲ್ಲ ನನ್ನನ್ನೇ ದೂರ ಮಾಡ್ತಾರೆ. ಆಮೇಲೆ ಬಿಸ್ನೆಸ್. ಈಗ ನೀವ್ ಏನ್ ಮಾಡ್ತಿದ್ದೀರಾ? ನಾನು ರಕ್ತ ಪರೀಕ್ಷೆ ಮಾಡೋದು. ಡಾಕ್ಟ್ರಾ? ಡಾಕ್ಟರ್ ಲ್ಯಾಬ್ ಟೆಕ್ನಿಷಿಯನ್. ಮದುವೆ ಆಯ್ತಾ ಮಕ್ಕಳ? ಇಲ್ಲ, ಮದುವೆ ಆಗಿತ್ತು, ಡೈವರ್ಸ್ ಆಗೋಯ್ತು. ಯಾವ್ದು ಒಂದು ಜೀವನದಲ್ಲಿ ಒಂದು ಸಕ್ಸಸ್. ಲವ್ ಮಾಡಿದ್ದ, ಹಂಗೆ ಕಟ್ಕೊಂಡಿದ್ದ? ಇಲ್ಲ, ಅರೇಂಜ್ ಮ್ಯಾರೇಜ್. ಅರೇಂಜಾ? ಸರಿಯಾಗಿ ನೋಡಿಲ್ಲ ಅವ್ರು, ದೊಡ್ಡ ಚಿಕ್ಕಮ್ಮನಿಗಳು ಯಾರೋ. ಇರ್ಲಿ ಬಿಡಿ. ಈಗ ಎಷ್ಟು ವಯಸ್ಸು ನಿಮ್ಗೆ? ಈಗ 55. ಈಗ 55. ಈ ವಯಸ್ಸಲ್ಲಿ ಅದೆಲ್ಲ ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿರಿ. ಲ್ಯಾಬ್ ಟೆಕ್ನಿಷಿಯನ್ ಮಾಡ್ತಾ ಇದ್ದೀರಾ, ಇಲ್ಲಿ ಶ್ರದ್ಧೆಯಾಗಿ ಮಾಡಿ ಮುಗಿಸ್ಬಿಟ್ಟು ಸಾಯಂಕಾಲದ ಹೋಗಿ. ಆಮೇಲೆ ಕುಡಿಯೋ ಗಿಡಿಯೋ ಅಭ್ಯಾಸ ಏನು ಇಟ್ಕೊಂಡಿಲ್ಲ ತಾನೆ? ಇಲ್ಲ 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 ಬೇಜಾರು ಚೆನ್ನಾಗಿತ್ತು. ನಾನು ಅದೆಲ್ಲ ಪ್ರಶ್ನೆ ಹಿಂಗೆ ಕೇಳಿಲಿ. ಸಾಯಂಕಾಲದ ಬೇಜಾರಾಯ್ತು ಅಂತ ಕುಡಿದು ಬಿಡ್ತಾರೆ ಕೆಲವರು, ಹಂಗೆ ಹೊಟ್ಟೋಗ್ತಾರೆ. ಅದೆಲ್ಲ ಬಿಟ್ಬಿಡಿ. ಈಗ ನೀವು ಈ ವರ್ಷದ ಅನುಗ್ರಹವನ್ನು ಪಡೆಯೋಕ್ಕೆ ಯಾವ ಊರಲ್ಲಿ ಇರೋದು ನೀವು? ಮೈಸೂರು. ಮೈಸೂರಲ್ಲಿದ್ದೀರಾ? ಒಂದು ಕೆಲಸ ಮಾಡಿ, ಪ್ರತಿ ಸಲ ಸಾಯಂಕಾಲ, ಇವಾಗ ನಿಮ್ಮ ಕೆಲಸ ಎಲ್ಲ ಮುಗ್ದೋಯ್ತು, ಪ್ರತಿ ಸಲ ಪಂಚಮಿ ದಿವಸ, ಅಂದರೆ 5ನೇ ಪಂಚಮಿ ಅಂತ ಬರುತ್ತೆ, ಪ್ರತಿ ಅಮಾವಾಸ್ಯೆ ಅಂದರೆ ಪಂಚಮಿ ಅಥವಾ ಪೌರ್ಣಮಿ ದಿವಸ ಪಂಚಮಿ, ಬೆಟ್ಟದ ಮೇಲೆ ಶಿಖರ ದರ್ಶನಂ, ಸಾಯಂಕಾಲದ ಹೊತ್ತು ಬೆಟ್ಟದ ಮೇಲೆ ಹೋಗಿ ಕೂತ್ಕೋಬೇಕಂತೆ. ನೀವು ಏನು ದೇವ್ರ ದರ್ಶನ ಮಾಡಿದ್ರು ಚಾಮುಂಡೇಶ್ವರಿ ಪರದಾಗಿಲ್ಲ, ಕೆಳಗಡೆ ಅಲ್ಲಿ ಗಂಗಾ ಅನುಗ್ರಹವನ್ನು ಕೊಡದಿರತಕ್ಕಂಥ ಒಂದು ದೇವಿ ಕೆರೆ ಅಂತಿದೆ. ಅಲ್ಲಿ ಹೋಗಿ ನೆಮ್ಮದಿಯಾಗಿ ಕೂತ್ಕೊಳ್ಳಿ. ಅಮ್ಮ ಜಗನ್ಮಾತೆ, ನೀ ಇಲ್ಲೇ ಓಡಾಡೋದು ನನಗೆ ಗೊತ್ತು, ದಯವಿಟ್ಟು ನನಗೆ ಮನಃಶಾಂತಿ ಕೊಡು, ನನಗೆ ಯಾಕೋ ಕೈಗೆಲ್ಲ ಏನೂ ಗಿಟ್ತಿಲ್ಲ ಅಂಥೇಳಿ ಆ ನೀರನ್ನ ತೊಗೊಳ್ಳಿ. ಕೈಯಲ್ಲಿ ತೊಗೊಂಡು ಬೆಟ್ಟದಿಂದ ಕೆಳಗೆ ಬರಬೇಕಾದ್ರೆ ರೈಟ್ ಸೈಡ್ ತಿರುಗಿದ್ರೆ ನಂದಿ ಬೆಟ್ಟದಿಂದ ಕೆಳಗೆ ಹೋಗೋ ಜಾಗದಲ್ಲಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುಗ್ರಹಪೂರ್ವಕವಾಗಿ ಈಶ್ವರನ ಲಿಂಗ ಇದೆ. ಅಲ್ಲಿ ಮಲೆ ಮಾದೇಶ್ವರನ ದೇವಸ್ಥಾನ ಅಂತಿದೆ. ಆ ಕಲ್ಲು ಹೊರಗಡೆನೇ ಇದೆ, ಈಶ್ವರನ ಲಿಂಗನೂ ಹೊರಗಡೆ ಇದೆ. ನೀವು ಆ ನೀರು ತೊಗೊಂಬನ್ನಿ, ದೇವಿ ಕೆರೆ ಅಂತ ಬೆಟ್ಟದ ಕೆಳಗೆ. ಆ ನೀರು ತೊಗೊಂಬಂದು ಈಶ್ವರ ಮೇಲೆ ಸುಮ್ಮನೆ ಅಲ್ಲಿ ಕೂತ್ಕೊಂಡು ಸಾಯಂಕಾಲ ಹಾಕಿ. ಪ್ರತಿ ಸಲಿನೂ ಸಾಯಂಕಾಲದೊತ್ತೆ ಪಂಚಮಿ ದಿವಸ ಹಾಕಿ. ಬೇಜಾರಾಯ್ತಾ? ಪ್ರತಿ ಪೌರ್ಣಮಿಗೆ ಪ್ರತಿ ಸೋಮವಾರಕ್ಕೂ ಮಾಡಿ, ಬೇಡ ಅಂದಿಲ್ಲ.
ಇದನ್ನು ಮಾಡಿ ನಿಮ್ಮ ಕಷ್ಟಗಳು ಹೋಗುತ್ತೆ, ನೆಮ್ಮದಿ ಆಗುತ್ತೆ. ಯಾರಾದರೂ ಪಾಪ ಸಾಯಂಕಾಲದ ಹೊತ್ತು ಅವರು ನಿಮಗೆ ಬೇಜಾರು ಪಟ್ಟಿರೋಳು ಯಾರಾದರೂ ಸಂಗಾತಿ ಸಿಗ್ಬೋದು. ಯೋಚನೆ ಮಾಡ್ಬಿಡಪ್ಪ ಮಹೇಶ, ನಾನಿದ್ದೀನಿ ನಿನ್ನ ಮೇಲೆ ಅಂತ ಪಾಪ ಒಬ್ರಿಗೊಬ್ರು ಜೀವನ ಸಂಗಾತಿನೂ ಆಗ್ಬೋದು. ಹೇಳೋಕ್ಕಾಗಲ್ಲ. ಅನಾಥೋ ದೈವರಕ್ಷಕ ಭಗವತಿ ಅನುಗ್ರಹ ನಿಮ್ಗೆ ಆಗಲಿ ಅಂತ ಮುಖಾಂತರ ಶಾಂತಿ ನೆಮ್ಮದಿ ವಾತಾವರಣ ನಿಮ್ಗಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಸರಿ, ಇನ್ನು ಉಷಾ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಉಷಾ ಅವರೇ. ಹಾ ನಮಸ್ತೆ ಮ್ಯಾಮ್. ನಮಸ್ತೆ ಗುರುಜಿಗಳೇ. ಶುಭಮ್ಮ, ಹೇಳಮ್ಮ ಉಷಾ, ಏನು ಮಾಡ್ತಿದ್ಯಾ? ನಾನು ಈಗ ಜಾಬ್ ಮಾಡ್ತಿದ್ದೀನಿ, ಏರೋನಾಟಿಕಲ್ ಇಂಜಿನಿಯರ್. ವೆರಿ ಗುಡ್. ಏರೋಪ್ಲೇನು. ಹಾ, ನಮ್ಮ ಅಪ್ಪ ಬಗ್ಗೆ ಕೇಳಬೇಕಿತ್ತು ಸ್ವಾಮಿ. ಹೇಳಮ್ಮ. ಪುಣ್ಯಾತ್ಮಗತಿ, ನಿಮ್ಮ ಅಪ್ಪ ಕೊಟ್ಟಿಟ್ಟವರು. ಯಾಕೆಂದರೆ ಮಗಳು ಇಷ್ಟು ವರ್ಷಕ್ಕೆ ಒಂದು ಮಾಧ್ಯಮದಲ್ಲಿ ತಂದೆ ತಾಯಿ ಬಗ್ಗೆ ಕೇಳೋಳು ನೀವು ಒಬ್ಳೆ. ತುಂಬ ಸಂತೋಷ, ಒಳ್ಳೇದಾಗಲಿ. ಹೇಳು. ಥ್ಯಾಂಕ್ಸ್ ಸ್ವಾಮಿ. ಈ ಮಧ್ಯ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಸೊ ಅದ್ರ ಬಗ್ಗೆ ಕೇಳಬೇಕಿತ್ತು. ನೀವು ಎಷ್ಟು ಜನ ಮಕ್ಕಳು? ನಾನು ನನ್ನ ತಮ್ಮ. ನೀನು ನಿನ್ನ ತಮ್ಮ, ನೀನೇ ದೊಡ್ಡವಳಾ? ಹಾ ಹೌದು ಸ್ವಾಮಿ. ಕೂದಲು ದೊಡ್ಡದಾಗಿ ಇಟ್ಕೊಂಡಿದ್ಯಾ, ಕತ್ತರಿಸ್ತೀಯಾ ನೀನು? ಅವಾಗ ಕತ್ತರಿಸ್ತೇನೆ. ಕಟ್ ಮಾಡಬೇಡ, ಇನ್ಮೇಲೆ ಕಟ್ ಮಾಡಬೇಡ, ಹಾಗೆ ಕೂದಲು ಇಟ್ಕೋ. ಆದಷ್ಟು 2 ಜಡೆ ಹಾಕೊಂಡ್ರೆ ನಿಮ್ಮ ಅಪ್ಪನ ಆರೋಗ್ಯ ಚೆನ್ನಾಗುತ್ತೆ. ಅಂದರೆ ನಾನು ಜಡೆ ಹಾಕೊಂಡ್ರೆ ನಮ್ಮ ಅಪ್ಪಂಗೆ ಹೆಂಗೆ ಅಂತ ಅನ್ಕೋಬಾರ್ದು. ಶುಕ್ರ ಆದಿತ್ಯ ಸಂಧಿ ಅಂತ ಕರಿತೀವಿ. ಶುಕ್ರ ಅಂದರೆ ಹೆಣ್ಮಕ್ಳು, ಆದಿತ್ಯ ಅಂದರೆ ತಂದೆ. ಯಾವಾಗಲೂ ಹೆಣ್ಣು ಮಕ್ಕಳಿಗೆ ಅಕಸ್ಮಾತ್ ಕೂದಲು ಕತ್ತರಿಸಿದ್ರೆ, ಹೆಣ್ಣು ಮಕ್ಕಳಿಗೆ ಅಕಸ್ಮಾತ್ ಶುಕ್ರ ನೀಚನಾಗಿ ಸೂರ್ಯನ ನೋಡಿದ್ರೆ ತಂದೆಗೆ ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಅನಾರೋಗ್ಯಗಳು ಅಂತ ಹೇಳ್ತೀವಿ. ನೀನು 2 ಜಡೆ ಹಾಕೊಳ್ಳೋಕೆ ಶುರು ಮಾಡು. ಅಂದರೆ ಸ್ಕೂಲಿಂದ ಬಂದ ಮೇಲೋ ಕೆಲಸದಿಂದ ಬಂದ ಮೇಲೋ 2 ಜಡೆ ಹಾಕೋ ರಾತ್ರಿ ಹೊತ್ತು. ಆ 2 ಜಡೆ ಹಾಕೊಳ್ಳೋಕೆ ಅಕಸ್ಮಾತ್ ತಲೆನೋವುತ್ತೆ ಅಂದರೆ ಯಾವಾಗಾದರೂ ಒಂದನ್ನ ಜಡೆನ ಹಾವು ಥರ ಆದರೂ ಇರೋ ಪುಟಾಣಿ ಜಡೆಯಲ್ಲಿ ಹಾವು ಥರ ಆದರೂ ಪುಟ್ಟದಾಗಿ ನಿಮ್ಮ ಅಮ್ಮನಿಗೆ ಹಾಕಕ್ಕೆ ಹೇಳು. ಸಾಯಂಕಾಲದ ಹೊತ್ತು ನಿಮ್ಮ ಅಪ್ಪನ ಜೊತೆ ಒಂದೇ ಒಂದು ಆಲದ ಮರದ ಹತ್ರ ಜ್ಞಾಪಕ ಇಟ್ಕೋ, 11 ಪ್ರದಕ್ಷಿಣೆ ನಿಮ್ಮ ಅಪ್ಪನ ಜೊತೆ ಹೋಗ್ಬಾ. ಖಂಡಿತ ನಿಮ್ಮ ಅಪ್ಪನ ಆರೋಗ್ಯ ಸುಧಾರಿಸುತ್ತೆ. ಆ ಮುನೀಶ್ವರನ ರಕ್ಷೆ. ಯಾವತ್ತು ಹೆಣ್ಮಕ್ಳು ತಂದೆಯನ್ನು ಕರ್ಕೊಂಡು ಹೋಗಿ ಬರ್ತಾರೋ, ಯಾವತ್ತು ಗಂಡು ಮಕ್ಕಳು ತಾಯಿಯಿಂದ ಕರ್ಕೊಂಡು ಆಲದ ಮರನ ಸೂರ್ಯ ಅಸ್ತವಾದ ಮೇಲೆ ಹೋಗಿ ಬರ್ತಾರೋ, ಅವರ ತಂದೆ ತಾಯಿ ಆರೋಗ್ಯ ಯೋಗಕ್ಷೇಮವನ್ನು ಮುನೀಶ್ವರ ನೋಡ್ಕೊತಾನೆ ಅಂತ. ಇದು ಸತ್ಯ. ಅದರಿಂದ ಹೋಗ್ಬಾ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.